ನಮಸ್ಕಾರ. ವೇದಿಕ್ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ಒಂದು ಏಂಜಲ್ ನಂಬರ್, ಅದು 5 ಡಿಜಿಟ್ ಏಂಜಲ್ ನಂಬರ್ ಆಗಿರುತ್ತೆ. ಹಾಗಾಗಿ ಈ ಒಂದು ನಂಬರ್ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಇದರಲ್ಲಿ ಸೂರ್ಯ, ನಮ್ಮ ಗ್ರಹಗಳು, ನಮ್ಮ ನಕ್ಷತ್ರಗಳು ಹಾಗೂ ನಂಬರ್ ಅಂದರೆ ಏಂಜಲ್ ನಂಬರ್ ಎಲ್ಲವನ್ನು ಆ್ಯಡ್ ಮಾಡಿ, ಅಂದರೆ ಎಲ್ಲವೂ ಸೇರಿದಂಥ ಒಂದು ನಂಬರ್ ಇದು ಅಂತಲೇ ಹೇಳ್ಬೋದು. ಇದಕ್ಕೆ ತುಂಬಾ ಶಕ್ತಿ ಇರುವಂಥ ಒಂದು ಏಂಜಲ್ ನಂಬರ್ ಇದು. ಯೂಸ್ ಮಾಡೋದು ಹೇಗೆ, ಹಾಗೆ ಯಾವ ದಿನ ಯಾವ ಟೈಮು, ಇದನ್ನೆಲ್ಲ ನಾನು ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಇಡಬೇಕಾದ್ರೆ ನೀವು ಗಮನಿಸಬೇಕಾಗಿರೋವಂಥದ್ದು, ಇಟ್ಟಿದ ಮೇಲೆ ನೀವು ಏನೇನು ಮಾಡಬೇಕು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿ. ಎಂಡ್ವರೆಗೂ ನೋಡಿಲ್ಲ ಅಂದರೆ ನಿಮಗೆ ಡೌಟ್ಸ್ ಬರುತ್ತೆ, ಅಂದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗಲ್ಲ ಆ್ಯಕ್ಚುಲಿ ಏನು ಮಾಡಬೇಕು ಅನ್ನೋಂಥದ್ದು. ಸಿಂಪಲ್ ಟೆಕ್ನಿಕ್, ಏನು ಅಂತ ಕಾಂಪ್ಲಿಕೇಶನ್ ಏನೂ ಇಲ್ಲ ಇದರಲ್ಲಿ. ಸಿಂಪಲಾಗಿ ಯಾರು ಬೇಕಾದರೂ ಮಾಡ್ಬೋದಾದಂಥ ಒಂದು ಪರಿಹಾರ ಇದು ಅಂತಲೇ ಹೇಳ್ಬೋದು. ಎಷ್ಟೋ ಜನ ಎಷ್ಟೊಂದು ಥರವಾದಂಥ ಏಂಜಲ್ ನಂಬರ್ಸ್ ಯೂಸ್ ಮಾಡಿರ್ತಾರೆ, ಬಟ್ ಯೂಸ್ ಮಾಡುವಂಥ ರೀತಿ ಬೇರೆ ಆಗಿರುತ್ತೆ. ಯಾಕೆಂದರೆ ಒಂದೊಂದು ಏಂಜಲ್ ನಂಬರ್ಗೂ ಅದರದ್ದೇ ಆಗಿರೋಂಥ ರೀತಿ ಇರುತ್ತೆ. ಯಾವ ಟೈಮಲ್ಲಿ ಬರೀಬೇಕು, ಯಾವ ರೀತಿ, ಯಾವ ಡೇಯಲ್ಲಿ ಬರೀಬೇಕು ಅನ್ನೋವಂಥದ್ದು ಇರುತ್ತೆ. ಕೆಲವೊಂದು ಏಂಜಲ್ ನಂಬರ್ಸ್ಗೆ ಯಾವುದೋ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಹಾಗಾಗಿ ಇನ್ ಡೀಟೇಲ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಎಂಡ್ವರೆಗೂ ವಿಡಿಯೋ ಮಿಸ್ ಮಾಡ್ದಿರಾ ನೋಡಿ. ಹಾಗೆ ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ. ಹಾಗೆ ಒನ್ ಟೈಮ್ ನೀವು ಥ್ಯಾಂಕ್ ಯು ಹೇಳೋದ್ರಿಂದ ಯೂನಿವರ್ಸ್ಗೆ ಅದು ತಲುಪಿ ನಿಮಗೆ ಎಷ್ಟು ಬೇಗ ಆಗುತ್ತೆ, ನೀವೇನು ಆಸೆ ಪಡ್ತಿದ್ದೀರ ಅದು ನಿಮಗೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆದಷ್ಟು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳೋದನ್ನು ಟ್ರೈ ಮಾಡಿ. ಇನ್ನು ವಿಡಿಯೋಗೆ ಹೋಗೋಣ. ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ, ಈ ಒಂದು ಸಂಖ್ಯೆ ಅಂದರೆ ಈ ಒಂದು ನಂಬರ್ ಏನಿದೆ ಇದನ್ನು ನೀವು ನಿಮ್ಮ ಪರ್ಸಲ್ಲಿ ಬರೆದು ಇಡಬೇಕಾಗತ್ತೆ. ಅಂದರೆ ಒಂದು ವೈಟ್ ಪೇಪರ್, ಈ ವೈಟ್ ಪೇಪರ್ ತುಂಬ ತೆಳ್ಳಗಿರಬಾರ್ದು. ವೈಟ್ ಪೇಪರ್ ಸ್ವಲ್ಪ ತಿಕ್ಕಾಗಿರಬೇಕು. ಯಾಕೆಂದರೆ ಇದನ್ನು ನಿಮ್ಮ ಪರ್ಸಲ್ಲೇ ನೀವು ಇಡಬೇಕಾಗತ್ತೆ. ಅದು ನಾನು ಹೇಳ್ತೀನಿ, 9 ಡೇಸ್ ಇಡ್ಬೋದು, ಇಲ್ಲ 18 ಡೇಸ್ ಇಡ್ಬೋದು. 9 ರಿಪೀಟ್ ಆಗೋದು, ಇನ್ನೊಂದ್ಸರಿ 18 ಆಗುತ್ತೆ. ಸೊ 8+1 ಆ್ಯಡ್ ಮಾಡಿದ್ರು 9 ಆಗುತ್ತೆ. ಹಾಗಾಗಿ 9 ಡೇಸ್ ಇಡ್ಬೋದು, ಇಲ್ಲ 18 ಡೇಸ್ ಇಡ್ಬೋದು. ಇದು ನಿಮಗೆ ಬಿಟ್ಟಿದ್ದು, ಎಷ್ಟು ದಿನ ನೀವು ಇಟ್ಟಿರ್ತೀರ, ಎಷ್ಟು ದಿನದಲ್ಲಿ ನೀವು ಅಂದ್ಕೊಂಡಿದ್ದು ನೆರವೇರುತ್ತೆ ಅನ್ನೋವಂಥದ್ದು. ಇನ್ನು ಇದನ್ನು ಒಂದು ಸ್ವಲ್ಪ ತಿಕ್ಕಾಗಿರೋವಂಥ ಕಾರ್ಡ್ಬೋರ್ಡ್ ಶೀಟು ಯಾವುದಾದ್ರೂ ಒಂದಿರುತ್ತೆ, ಅದರಲ್ಲಿ ನೀವು ವೈಟೇ ಇರಬೇಕು. ತೀರಾ ಇಲ್ಲಾಂದರೆ A4 ಶೀಟು, ನಿಮ್ಮ ಪರ್ಸು ನೀವು ನೀಟಾಗಿ ಇಟ್ಕೊತೀರಾ ಅನ್ನೋದಾದರೆ ನೀವು ಕರೆಕ್ಟಾಗಿ A4 ಸೈಜ್ ಶೀಟನ್ನು ಸ್ಮಾಲ್ ಅಂದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಈ ನಂಬರ್ ಏನಿದೆ ಅದನ್ನು ನೀವು ಒಂದು ಪೇಪರಿಗೆ ಬರ್ಕೋಬೇಕಾಗುತ್ತೆ. 19279 ಅನ್ನೋವಂಥದ್ದು. ಇದು 19279 ಅಂತ ಆಗುತ್ತೆ. ಯಾಕೆಂದರೆ ಈ 27 ಅನ್ನುವಂಥದ್ದು ನಮ್ಮ 27 ನಕ್ಷತ್ರಗಳನ್ನು ನಾವು ಸೂಚಿಸ್ತಾ ಇದ್ವಿ, ಅಂದರೆ ಅದನ್ನು ಹೇಳ್ತಾ ಇದ್ದೀವಿ. 27 ನಕ್ಷತ್ರ ಅನ್ನುವಂಥ ಒಂದು ಇದನ್ನು ತಿಳಿಸ್ಕೊಡ್ತೀವಿ. ಹಾಗೆ 9 ಗ್ರಹಗಳು, ಹಾಗೆ 1 ಅನ್ನುವಂಥ ನಂಬರು ಸೂರ್ಯನಿಗೆ ಹೋಲಿಸಲಾಗಿದೆ. ಇನ್ನು ಬರುವಂಥ 9 ನಾವು ಏಂಜಲ್ ನಂಬರ್ ಆಗಿ ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಹಾಗಾಗಿ ಈ ಕಂಪ್ಲೀಟ್ ನಂಬರ್ ಏನಿದೆ ಅದು ತುಂಬ ಪವರ್ಫುಲ್ ಅಂತ ಹೇಳ್ತೀವಿ. ಈ ನಂಬರನ್ನು ನೀವು ವೈಟ್ ಶೀಟಲ್ಲಿ ಬರೆದು ಗ್ರೀನ್ ಪೆನ್ನಲ್ಲಿ ಬರೀರಿ. ಗ್ರೀನ್ ಪೆನ್ ಇಲ್ಲ ಅಂದರೆ ನೀವು ರೆಡ್ ಪೆನ್ ಯೂಸ್ ಮಾಡ್ಬೋದು. ರೆಡ್ ಪೆನ್ನು ಇಲ್ಲಾಂದರೆ ಬ್ಲೂ ಯೂಸ್ ಮಾಡಿ, ಅದರ ಬ್ಲ್ಯಾಕ್ ಯೂಸ್ ಮಾಡೋ ಹಾಗಿಲ್ಲ. ಆದರೆ ಆದಷ್ಟು ಗ್ರೀನ್ ಪೆನ್ ಯೂಸ್ ಮಾಡೋದು ತುಂಬ ಉತ್ತಮ ಅಂತ ಹೇಳ್ತೀನಿ. ಬರೆದ ನಂತರ ಇದನ್ನು ಫೋಲ್ಡ್ ಮಾಡಿ, ಅಂದರೆ 2 ಟೈಮ್ಸ್ ಫೋಲ್ಡ್ ಮಾಡಿ ನಿಮ್ಮ ಪರ್ಸಲ್ಲಿ ದುಡ್ಡಿಡುವಂಥ ಆ ಒಂದು ಜಾಗ ಏನಿದೆ ಆ ಜಾಗದಲ್ಲಿ ನೀವು ಇಡಬೇಕಾಗತ್ತೆ. ಇನ್ನೊಂದು ವಿಷಯ, ಕೆಲವರು ಪರ್ಸ್ನಲ್ಲಿ ತುಂಬ ಬಿಲ್ಗಳು, ತುಂಬ ಪೇಪರ್ಗಳು, ಈ ರೀತಿ ಬೇಡದೇ ಇರೋವಂಥದ್ದನ್ನೆಲ್ಲ ತುಂಬಿಸಿರ್ತಾರೆ. ಆದಷ್ಟು ಅದನ್ನು ರಿಮೂವ್ ಮಾಡಿ ನಿಮ್ಮ ಪರ್ಸ್ನ. ಅದು ಇರೋವರೆಗೂ ನಿಮ್ಮ ಕೈಗೆ ದುಡ್ಡು ಬರಲ್ಲ. ಯಾಕೆಂದರೆ ನಾವು ಬಿಲ್ಲು, ಹಾಸ್ಪಿಟಲ್ ಬಿಲ್ಸ್ ಇರ್ಬೋದು, ಇಲ್ಲ ನೀವೆಲ್ಲೋ ಒಂದು ಕಡೆ ಖರ್ಚು ಮಾಡಿರೋವಂಥದ್ದು ಇರ್ಬೋದು, ಈ ರೀತಿಯಾದಂಥ ಬಿಲ್ಗಳನ್ನೆಲ್ಲ ನೀವು ಮನೆಯಲ್ಲಿ ಒಂದು ಫೈಲಲ್ಲಿ ಜೋಪಾನವಾಗಿ ಇಟ್ಕೊಳ್ಳಿ. ಪರ್ಸಲ್ಲೇ ಇಟ್ಕೊಂಡು ಓಡಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇಲ್ಲ ನೀವು ಬ್ಯಾಗ್ ಏನಾದರೂ ಕ್ಯಾರಿ ಮಾಡ್ತೀರಾ ಅಂದರೆ ಬ್ಯಾಗಲ್ಲಿ ಎಲ್ಲಾದರೂ ಒಂದು ಬುಕ್ಕಲ್ಲೋ ಎಲ್ಲಾದರೂ ಜೋಪಾನ ಮಾಡಿ ಇಟ್ಕೊಳ್ಳಿ. ನಿಮ್ಮ ಪರ್ಸು ನಿಮ್ಮ ದುಡ್ಡಿಡುವಂಥ ಜಾಗದಲ್ಲಿ ನೀವು ಅದನ್ನು ಇಡಬಾರ್ದು. ಅಲ್ಲಿ ಕ್ಯಾಶ್ ಇರಬೇಕು, ಇಲ್ಲ ಡಿಜಿಟಲ್ ಅಂದರೆ ನಿಮ್ಮ ATM ಕಾರ್ಡು, ಆ ರೀತಿಯಾದಂಥ ವಸ್ತುಗಳಿರಬೇಕು, ಕಾಯಿನ್ಸ್ ಇರಬೇಕು. ಅದು ಬಿಟ್ಟು ನೀವು ಬಿಲ್ಗಳು, ಪೇಪರ್ಗಳು, ಇಲ್ಲ ಯಾರ್ಯಾರ್ದೋ ಫೋಟೋಗಳು, ಅವಶ್ಯಕತೆ ಇಲ್ಲದಿರೋಂಥ ಫೋಟೋಗಳನ್ನ ಪರ್ಸಲ್ಲಿಡುವಂಥ ಇದು ಇಲ್ಲ. ಯಾಕಂದರೆ ಯಾರ್ಯಾರ್ದೋ ಇರುತ್ತೆ, ಯಾರ್ದೋ ಮಗು ಫೋಟೋ ಕೊಟ್ಟಿರುತ್ತೆ, ಅದನ್ನು ನೀವು ಇಟ್ಟಿರ್ತೀರ.
ನಿಮಗೆ ಮದುವೆ ಆಗಿದ್ದರೆ ನಿಮ್ಮ ಫುಲ್ ಫ್ಯಾಮಿಲಿ ಫೋಟೋ ಒಂದು ಫ್ಯಾಮಿಲಿ ಫೋಟೋ ಚಿಕ್ಕದಾಗಿ ತೆಗೆಸ್ಕೊಂಡು ಬೇಕಿದ್ರೆ ಪರ್ಸಲ್ಲಿಡಿ. ಇಲ್ಲ ಈ ಪರ್ಸು ತುಂಬ ದಪ್ಪವಾಗಿ ದುಡ್ಡಿರಲ್ಲ, ಬರೀ ಬಿಲ್ಲು ಅದು ಇದು ಏನೇನೋ ತುಂಬಿಸ್ಬಿಟ್ಟು ಇಷ್ಟು ದಪ್ಪ ಊದ್ಕೊಳ್ಳಂಗೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಆ ರೀತಿ ಮಾಡಿದರೆ ಲಕ್ಷ್ಮಿ ಖಂಡಿತ ನಿಮ್ಮ ಹತ್ರಕ್ಕೆ ಬರೋದೇ ಇಲ್ಲ, ನಿಮ್ಮ ಪರ್ಸಲ್ಲಿ ದುಡ್ಡು ಬರೋದಿಲ್ಲ. ಹಾಗಾಗಿ ಈ ಒಂದು ವಿಷಯನ ಗಮನಕ್ಕೆ ಇಟ್ಕೊಳ್ಳಿ. ನಿಮ್ಮ ಪರ್ಸ್ನ ನೀಟಾಗಿ ಇಟ್ಕೊಳ್ಳಿ. ಹರಿದೋಗಿದ್ದರೆ ಬೇರೆ ಪರ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಆದಷ್ಟು ಬೇರೆಯವ್ರಿಗೆ ಅಂದರೆ ನಿಮ್ಮ ಮನೆಯಲ್ಲೇ ಇರೋರಾದರೆ, ಈಗ ಹೆಂಡತಿ ಗಂಡನಿಗೆ, ಗಂಡ ಹೆಂಡತಿಗೆ ಪರ್ಸ್ ಗಿಫ್ಟ್ ಕೊಡೋದು ತುಂಬ ಒಳ್ಳೆಯದು. ಯಾಕೆಂದರೆ ಹೊರಗಿನವ್ರಿಗೆ ನಾನು ಹೇಳ್ತಿಲ್ಲ, ಮನೇಲಿರೋರಿಗೆ ನೀವು ಈಗ ಹೆಂಡತಿ ನೋಡ್ತಿರ್ಬೋದು ಗಂಡನ ಪರ್ಸ್ ಹರಿದೋಗಿದೆ ಅನ್ನೋವಾಗ ಹೆಂಡತಿ ಅದನ್ನು ಗಿಫ್ಟ್ ಕೊಟ್ಟಾಗ ಒಂದು ಖುಷಿ ಇರುತ್ತಲ್ಲ ಗಂಡನಿಗೆ, ನಂಗೊಂದು ಹೊಸದು ಬಂದಿದ್ದೇನೆ. ಅವ್ರು ತಗೊಳಕ್ಕೆ ಇಷ್ಟ ಇರಲ್ಲ, ಇರಲಿ ಬಿಡು ಇದೆ ಅಂತ ಅಡ್ಜಸ್ಟ್ ಮಾಡ್ತಿರ್ತಾರೆ. ಖುಷಿ ಏನಾಗುತ್ತೆ ಆ ಟೈಮಲ್ಲಿ ನಿಮಗೆ ಏಳಿಗೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಆ ಕಡೆ ಈ ಕಡೆ ಗಿಫ್ಟ್ಸ್ ಕೊಡೋದು ತುಂಬ ಒಳ್ಳೆಯದು. ಅದರಲ್ಲೂ ಸ್ಪೆಷಲಿ ಹೆಣ್ಮಕ್ಳು ಆದರೂ ಒಂಚೂರು ಏನಾದರೂ ಆದರೆ ಬೇರೆ ತಗೋತಾರೆ. ಗಂಡ್ಮಕ್ಳು ಅಂದರೆ ಗಂಡಸರು ಮನೆಯಲ್ಲಿ ಅಷ್ಟು ಕೇರ್ ಮಾಡಲ್ಲ. ಅವ್ರಿಗೆ ಒಂಚೂರು ಹರಿದೋದ್ರು ಕಲರ್ ಹೋದ್ರು ಎಲ್ಲ ಅದೇ ಪರ್ಸ್ನೇ ಯೂಸ್ ಮಾಡ್ತಿರ್ತಾರೆ. ಅದು ಅವರಿಗೆ ಶ್ರೇಯಸ್ಸಲ್ಲ. ಚೆನ್ನಾಗಿರೋಂಥ ಪರ್ಸ್ಗಳು ಇಟ್ಕೋಬೇಕು. ಕಿತ್ತೋಗಿರೋದಿರ್ಬೋದು, ಬಟನ್ ಕಿತ್ತೋಗಿರ್ಬೋದು, ಒಳಗಡೆಯಿಂದ ಜಿಪ್ ಕಿತ್ತೋಗಿರ್ಬೋದು, ಈ ರೀತಿಯಾದಂಥ ಪರ್ಸ್ಗಳನ್ನ ಆದಷ್ಟು ಯೂಸ್ ಮಾಡಬೇಡಿ. ಹಾಗೆ ಅದರಲ್ಲಿ ನೀವು ಈ ಪೇಪರ್ ಏನು ನಾನು ಹೇಳಿದ್ನಲ್ವ, ಆ ಪೇಪರ್ನ ನೀವು ಅದರಲ್ಲಿ ಇಡಬೇಕಾಗುತ್ತೆ. ನಂತರ ಸ್ವಚ್ಛವಾಗಿ ಇಟ್ಕೊಳ್ಳಿ ನಿಮ್ಮ ಪರ್ಸ್ನ. ನಂತರ ನೀವು ಮಾಡಬೇಕಾಗಿರೋವಂಥದ್ದು, ಈ ಪಚ್ಚೆ ಕರ್ಪೂರ ಅಂತ ಸಿಗುತ್ತೆ ನಿಮಗೆ ಗಂಧಿಗೆ ಅಂಗಡಿಯಲ್ಲಿ. ಪಚ್ಚೆ ಕರ್ಪೂರ ಅಂತಲೇ ಕೇಳಿಸ್ಕೊಳ್ಳಿ, ನಾಟ್ ದ ನಾರ್ಮಲ್ ಒನ್. ನಾರ್ಮಲ್ ಕರ್ಪೂರ ಏನು ನಾವು ಹಚ್ತೀವಲ್ಲ ಅದಲ್ಲ. ಪಚ್ಚೆ ಕರ್ಪೂರ ಅಂದರೆ ಅದಕ್ಕೆ ಶೇಪೆಲ್ಲ ಇರಲ್ಲ, ಅದು ಹಿಂಗೆ ಪೀಸ್ ಕಟ್ ಮಾಡಿರೋ ಥರ ಇರುತ್ತೆ, ಡಬ್ಬಿಯಲ್ಲೆಲ್ಲ ಬರುತ್ತೆ. ಕೇಳಿಸ್ಕೊಳ್ಳಿ, ಅದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ಒಂಚೂರು ಮುರಿದುಬಿಟ್ಟು, ಆದಷ್ಟು ಮನೆಯಲ್ಲಿ ಕೂಡ ನೀವು ದುಡ್ಡಿಡೋ ಜಾಗದಲ್ಲಿ ಎಲ್ಲ ನೀವು ಈ ಪಚ್ಚೆ ಕರ್ಪೂರನ ಹಾಕ್ಬೋದು. ಒಂಚೂರು ಮುರಿದುಬಿಟ್ಟು ಕೈಯಲ್ಲಿ ಚೆನ್ನಾಗಿ ಅದು ಸ್ಕ್ವೀಸ್ ಮಾಡಿದಾಗ ಫುಲ್ಲು ಪುಡಿ ಆಗುತ್ತೆ. ಅದನ್ನು ನಿಮ್ಮ ಪರ್ಸಲ್ಲಿ ಹಾಕಿ, ಒಂದು ಮಕ್ರಿ ಹಾಕೋದಲ್ಲ, ಒಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಒಂದು ಸ್ವಲ್ಪ ಹಾಕಿದ್ರೇ ಫುಲ್ಲು ಸ್ಮೆಲ್ ಬರುತ್ತೆ. ತುಂಬ ಒಳ್ಳೆ ಸ್ಮೆಲ್, ಅಂದರೆ ಒಳ್ಳೆ ಸುವಾಸನೆ ಎಲ್ಲಿರುತ್ತೆ, ಮಹಾಲಕ್ಷ್ಮಿ ಅಲ್ಲಿರ್ತಾಳೆ. ಹಾಗಾಗಿ ನಿಮ್ಮ ಪರ್ಸಲ್ಲಿ ನೀವು ಅದನ್ನು ಒಂಚೂರು ಹಾಕಿ, ಒಳ್ಳೆ ಸ್ಮೆಲ್ ಬರುತ್ತೆ. ಹಾಗೆ ನೀವು 9 ಡೇಸ್ ಕಂಟಿನ್ಯೂಸ್ ಆಗಿ ನಿಮ್ಮ ಒಂದು ಡೈರಿ ಇರ್ಬೋದು, ಇಲ್ಲ ನಿಮ್ಮ ಯಾವುದಾದ್ರೂ ಒಂದು ಬುಕ್ ಇಟ್ಕೊಳ್ಳಿ. ಅದರಲ್ಲಿ ನೀವೇನು ಬರೀಬೇಕು ಅಂದರೆ, ನೀವು ಏನು ಅಮೌಂಟ್ ನಿಮಗೆ ಬರಬೇಕು ಅನ್ನೋ ಆಸೆ ಇರುತ್ತೆ ನಿಮಗೆ. ಇವಾಗ ಒಂದು 5,000 ರೂಪಾಯಿ ಬೇಕು, 10,000 ರೂಪಾಯಿ ಬೇಕು ಅನ್ನೋಂಥದ್ದು ಏನಿರುತ್ತೆ ಮನಸ್ಸಲ್ಲಿ, ಅದನ್ನು ನೀವು 9 ಟೈಮ್ಸ್ ಬರೀಬೇಕಾಗುತ್ತೆ. ಇದನ್ನು 9 ಡೇಸ್ ನೀವು ಮಾಡಬೇಕಾಗತ್ತೆ. ಯಾವ ರೀತಿ ಬರೀಬೇಕು ಅಂದರೆ, ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಗಿವಿಂಗ್ ಮೀ 5,000 ರುಪೀಸ್, ಇಲ್ಲ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಗಿವಿಂಗ್ ಮೀ 10,000 ರುಪೀಸ್. ಆ ಥರ ಏನಿದೆ ನಿಮ್ಮ ಮನಸ್ಸಲ್ಲಿ ಅದನ್ನು 9 ಟೈಮ್ಸ್ ಬರೀಬೇಕು. ಬರೆಯುವಂಥ ಸಂದರ್ಭದಲ್ಲಿ ನಿಮ್ಮ ಮೈಂಡಲ್ಲಿ ನೀವು ಯೋಚನೆ ಮಾಡಬೇಕು, ಆ ಅಮೌಂಟ್ ಏನು ನೀವು ಬರೀತಿದ್ದೀರಾ ಅದನ್ನು ನಿಮ್ಮ ಪರ್ಸ್ ಏನಿದೆ ಅದರಲ್ಲಿ ನೀವು ಇಡ್ತಾ ಇದ್ದೀರಾ ಅನ್ನೋಂಥ ರೀತಿಯಲ್ಲಿ ನೀವು ಇಮ್ಯಾಜಿನೇಷನ್ ಮಾಡಿಕೊಂಡು ಈ ಅಫರ್ಮೇಷನ್ನ ನೀವು 9 ಟೈಮ್ಸ್ ಬರೀಬೇಕಾಗುತ್ತೆ. ಇದು 9 ಡೇಸ್ ನೀವು ಬರೀಬೇಕಾಗತ್ತೆ. ಇನ್ನು ಈ ಒಂದು ಅಫರ್ಮೇಷನ್ ಬರೆಯೋಕ್ಕೆ ಆಗಲಿ, ಈ ಒಂದು ಏಂಜಲ್ ನಂಬರ್ ಬರೆದು ಪರ್ಸಲ್ಲಿ ಇಡೋಕ್ಕಾಗಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಪೀರಿಯಡ್ಸ್ ಆದರೂ ನೀವು ಮಾಡ್ಬೋದು, ಯಾವ ದಿನ ಬೇಕಾದರೂ ಮಾಡ್ಬೋದು, ಯಾವ ಟೈಮಲ್ಲಾದರೂ ಮಾಡ್ಬೋದು. ಈ ವಿಡಿಯೋ ನೋಡಿದ ತಕ್ಷಣ ನೀವು ಮಾಡ್ಕೋಬೋದು, ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಹಾಗಾಗಿ ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಇದನ್ನು ಮಾಡ್ಕೋಬೋದು. ಇದು ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ಏಂಜಲ್ ನಂಬರ್ ನೀವು ಬರೆಯೋದ್ರಿಂದ ಅಂತ ವಾರಾಹಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ.